ವರ್ಷ ಪೂರ ಇರುತ್ತೆ ಸರ್ ಬೇಡಿಕೆ. ಉತ್ತಮ ತಳಿ ಸರ್ ಇದು ಮೈಸೂರು ನಾಟಿ ಸೂಪರ್ ಸರ್. 3 ವರ್ಷದಿಂದ ಮಾಡ್ತಿದ್ವಿ ಸರ್ ನಾವು. 3 ವರ್ಷದಿಂದ ಒಂದು ಕಂಪ್ಲೇಂಟ್ ನಮ್ಗೆ ಬಂದಿಲ್ಲ ಸರ್. ಚೆನ್ನಾಗಿದೆ ಸರ್ ತಳಿ. ಒಂದಿನ ಮರಿ ತಗೊಂಡ್ಬಂದು ಸಾಕ್ತೀವಿ. ಹಳ್ಳಿಗಳಲ್ಲಿ ಪ್ಯೂರ್ ನಾಟಿ ಸಾಕ್ತಿವಿ, ಅದೇ ತರ ಸೇಮ್ ನಾಟಿನೇ ಬರ್ತದೆ ಸರ್ ಇದು. 3 ತಿಂಗಳಿಗೆ ಹುಂಜ ಬಂದು 1 kg ಬರ್ತದೆ ಸರ್. ಏಟ ಬಂದು 800-900 ಬರ್ತದೆ ಸರ್. ಅಷ್ಟು ಸೇಲ್ ಮಾಡ್ಬಿಡ್ತೀವಿ ಸರ್. ಹೊರಗಡೆ ಡೈಲಿ 6 ಗಂಟೆಗೆ ಬಿಡ್ತೀವಿ ಸರ್. 10 ಗಂಟೆ ಒಳಗಡೆ ಕೊಡ್ಬಿಡ್ತೀವಿ ಸರ್. ಈ ಮೋಡ ಗಿಡ 5 ಸಂಜೆ ಗಂಟೆ ಹೊರಗಡೆ ಮೇಯಿಸ್ತೀವಿ ಸರ್. ಈಗ 5 ತಿಂಗಳ ತಕ್ಕತ್ತ ಸರ್ ಅದು ಹೊರಗಡೆ ಬಿಟ್ಟಾಗ 3 ತಿಂಗಳ 4 ತಿಂಗಳಿಗೆಲ್ಲ ಕೋಳಿ ಮಾರಾಟ ಮಾಡ್ಬೋದು. 600 ಕೋಳಿ ಸರ್. 2 ಬ್ಯಾಚ್ ಮಾಡ್ಕೊತೀನಿ ಸರ್. ಒಂದು ಬ್ಯಾಚ್ ಖಾಲಿ ಆಯ್ತು ಅಂದ್ರೆ ಇನ್ನೊಂದು ಬ್ಯಾಚ್ ತರ್ಸ್ಕೊಳ್ತೀನಿ ಸರ್. ಈ ಬ್ಯಾಚ್ ಖಾಲಿ ಆಯ್ತು ಅಂದ್ರೆ ಆ ಬ್ಯಾಚ್ ಇಲ್ಲಿ ಬಿಡ್ತೀನಿ ಸರ್. ಪುನಃ ಸಣ್ಣ ಮರಿ ಅಲ್ಲಿಗೆ ಹಾಕ್ತೀನಿ ಸರ್. ಒಂದು ಬ್ಯಾಚ್ ಖಾಲಿ ಆಯ್ತು, ಇನ್ನೊಂದು ಬ್ಯಾಚ್ ಬರ್ತಿರ್ಬೇಕು ಸರ್. 1 kg 270 ರೂಪಾಯಿ ಮಾಡ್ತಾ ಇದೀವಿ. ಒಂದೊಂದು ಬ್ಯಾಚ್ಗೆ 40-50 ಈ ತರ ಸಿಗ್ತದೆ ಸರ್. ಚೆನ್ನಾಗಿ ಬೆಳವಣಿಗೆ ಬರ್ತದೆ ಸರ್. ಈಗ 2 ತಿಂಗಳ ಮೇಲೆ 10 ದಿನ ಆಗಲ್ಲ ಸರ್. ಒಂದು ಅರ್ಧ kg ಬರ್ತದೆ ಸರ್. 3.5 ತಿಂಗಳಿಗೆ 4 ತಿಂಗಳಿಗೆ 1.25 kg ಬರ್ತದೆ ಸರ್ ಇದು ಕೋಳಿ. ಅಲ್ಲಿ ನೋಡಿದ್ರಲ್ಲ ದಪ್ಪ ಕೋಳಿಗಳವಲ್ಲ, 2 kg 2.5 kg ಈ ತರ ಬರ್ತವ. ಅಲ್ಲಿ ಗಂಟ ನಾವು ಮೇವು ಸಾಕಣೆ ಮಾಡೋಕ್ಕಾಗಲ್ಲ. ನಾವೇನು ಮಾಡ್ತೀವಿ ಅಪ್ಪ ಅಂದ್ರೆ 1.25 kg ಬಂತಂದಲೇ ಕೋಳಿ ಸೇರ್ ಮಾಡ್ಬಿಡ್ತೀವಿ. ವರ್ಷ ಪೂರ ತಕ್ಕತ್ರ ಸರ್. ಇದು ಕಾಲು ಸಣ್ಣ ಬರುತ್ತೆ ಸರ್. ಇದೇ ಕೋಳಿನ ತಗೊಂಡೋಗಿ ನಮ್ಮ ಮನೇಲಿ ಹೊರಗಡೆ ಬಿಟ್ಟು ಬೇಯಿಸ್ರ ಇದ್ರಂತ ಸೂಪರ್ ಕೋಳಿ ನಿಲ್ಲ ಸರ್. ಮೈಸೂರು ನಾಟಿ ಅವ್ರಿಗೆ ಆಫೀಸ್ಗೆ ಫೋನ್ ಮಾಡ್ತೀವಿ ಸರ್. ನಮ್ಗೆ ಮರಿ ಕಳಿಸ್ಕೊಡ್ತಾರೆ ಸರ್. 2 ತಿಂಗಳಿಗೆ ಒಂದೊಂದು ಬ್ಯಾಚ್ ನಮಗೆ ಕೊಡ್ತಾ ಇರ್ತಾರೆ ಸರ್. ನಮಗೆ ಮಾತ್ರ ಮಿಸ್ಸೇ ಇಲ್ಲ ಸರ್. ಲಾಭ ಇದ್ದಕ್ಕೆ ಸರ್ ನಾವು ಮಾಡ್ತಿರೋದು ನಿಲ್ಲಿಸ್ಬಿಡ್ಬೇಕಾದ ಸರ್. 37% ಡಿಗ್ರಿ ಬಿಸಿಲದ. ಈ ಬಿಸಿಲಿವೆ ಫಾರಂ ಕೋಳಿಗಳದ್ರೆಲ್ಲ ತೀರೋಗ್ಬಿಡ್ತಾವ. ನಮ್ಮ ಕೋಳಿಗಳು ಒಂದು ಕೋಳಿ ಏನಾಗಲ್ಲ ಸರ್. 600 ಕೋಳಿಲಿ ಒಂದು ಬ್ಯಾಚ್ಗೆ 40,000-50,000 ಸಾವಿರ ಲಾಭ ಸಿಗುತ್ತೆ ಸರ್. 0 ಮರಿ ತಗೊಂಡು ಇಲ್ಲಿ ಸಾಕಣೆ ಮಾಡ್ತೀವಿ ಸರ್. ನಮಸ್ಕಾರ ಸರ್. ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್ ನಾವು ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ತಾಲೂಕು, ಅಂಚೋಡಿ ಗ್ರಾಮ ಸರ್. ನಮ್ಮ ಹೆಸರು ಕೊಂಗಲ್ ಶೆಟ್ಟಿ ಅಂದ್ಬಿಟ್ಟು ನಾವು ಮೈಸೂರು ನಾಟಿ ತಂದು ಸಾಕಾಣಿಕೆ ಮಾಡಿ ಅದನ್ನು ಸೇಲಿಂಗ್ ಮಾಡ್ತೀವಿ ಸರ್. ಎಷ್ಟು ವರ್ಷದಿಂದ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಸರ್? 3 ವರ್ಷದಿಂದ ಮಾಡ್ತಿದ್ದೀವಿ ಸರ್. ನಾವು 3 ವರ್ಷದಿಂದ ನಾವು ಮಾಡ್ತಿದ್ದೀವಿ ಸರ್. ಸರ್ ನೀವು ಕೋಳಿ ಸಾಕಾಣಿಕೆ ಶುರು ಮಾಡಿದಾಗ ಯಾವ ತಳಿನ ಆಯ್ಕೆ ಮಾಡ್ಕೊಂಡ್ರಿ ಸರ್? ಸರ್ ನಾವು ಮೈಸೂರು ನಾಟಿನ ಆಯ್ಕೆ ಮಾಡ್ಕೊಂಡು ಸರ್. ಯಾಕೆ ಸರ್ ಮೈಸೂರು ನಾಟಿ ಆಯ್ಕೆ ಮಾಡಿ? ಸರ್ ಮೈಸೂರು ನಾಟಿ ಒಳ್ಳೆ ಚೆನ್ನಾಗಿದೆ. ತಿನ್ನೋರ್ಗೂ ಎಂಥವ್ರಿಗೂ ಒಳ್ಳೆ ಚೆನ್ನಾಗಿದೆ ಸರ್. ಚೆಂದಿಲ್ಲ ಇದು ಹಂಗಾಗದು ಹಿಂಗಾಗದು ಅಂತ ಮಾತು ಇಲ್ಲ ಸರ್. ಎಲ್ಲ ಚೆನ್ನಾಗಿದೆ ಸರ್. 3 ವರ್ಷದಿಂದ ಒಂದು ಕಂಪ್ಲೇಂಟು ನಮ್ಗೆ ಬಂದಿಲ್ಲ ಸರ್. ಚೆನ್ನಾಗಿದೆ ಸರ್ ತಳಿ. ಸರ್ ನೀವು ಇದನ್ನು ಮೊಟ್ಟೆಗಾಗಿ ಮಾಡ್ತಾ ಇದ್ದೀರಾ ಅಥವಾ ಮಾಂಸಕ್ಕಾಗಿ? ಇಲ್ಲ ಸರ್, ಮಾಂಸಕ್ಕಾಗಿ ಮಾಡ್ತಾಯಿದ್ದೀನಿ ಸರ್. ಸರ್ ನೀವು ಎಷ್ಟು ತಿಂಗಳು ಮರಿ ತೊಗೊಬರ್ತೀರಾ ಸರ್? ನಾವು 0 ಮರಿ ಸರ್. ಒಂದಿನ ಮರಿನ ತಗೊಂಬಂದು ಸಾಕ್ತೀವಿ ಸರ್. ಅದನ್ನು ಯಾವ ಥರ ಸಾಕಾಣಿಕೆ ಮಾಡ್ತೀರಾ ಸರ್? ಸರ್ ಗ್ರೌಂಡಿಂಗ್ ಮಾಡಿ ಅದನ್ನು ಇದು ಮಾಡಿ 21 ದಿನ ಒಳಗೆ ಇದು ಮಾಡಿ 3 ಡ್ರಾಪ್ ಹಾಕಿ ಸಾಕ್ತೀವಿ ಸರ್. ಹಳ್ಳಿಗಳಲ್ಲಿ ನಾವು ಯಾವ ಥರ ಕೋಳಿನ ನಾಟಿ ಪ್ಯೂರ್ ನಾಟಿನ ಸಾಕ್ತೀವಿ ಅದೇ ಥರ ಸೇಮ್ ನಾಟಿನೇ ಬರ್ತದೆ ಸರ್ ಇದು. ಅದರಿಂದ ಮೈಸೂರು ನಾಟಿ ನಮ್ಗೆ ಫೀವರ್ ಅನ್ನೋ ಹೆಸರು ಇದೆ ಸರ್. ಇದನ್ನು ಹೊರಗಡೆ ತಗೊಂಡೋಗಿ ಹೊರಗಡೆ ಮೇಯಿಸಿದಾಗ ಇದು ಫೀವರ್ ನಾಟಿನೇ. ಇದೇ ಕೋಳಿನ ತಗೊಂಡೋಗಿ ಮೊಟ್ಟ ಇಕ್ಸಿ ಮರಿ ಮಾಡಿ ಕೋಳಿ ಮಾಡ್ರೆ ಸರ್ ಅದೇ ಫೀವರ್ ನಾಟಿ ಸರ್. ನಾವಿಲ್ಲೇ ಒಳಗಡೆ ಕುಳ್ಕೊಂಡಿದ್ದಾಗ ಒಂದು ಸ್ವಲ್ಪ ಇದೆ ಸರ್ ಅಷ್ಟೇ. ಮೈಸೂರು ನಾಟಿ ಒಳ್ಳೆ ಫೀವರ್ ನಾಟಿನೇ ಸರ್. ಸರ್ ಇದು ಎಷ್ಟು ತಿಂಗಳಲ್ಲಿ ಬೆಳವಣಿಗೆ ಆಗುತ್ತೆ? ಯಾವ ಥರ ಸರ್? ಇದು ನಮ್ಗೆ 3.5 ತಿಂಗಳು 4 ತಿಂಗಳಿಗೆ ನಾವು ಕೋಳಿನ ಸೇಲ್ ಮಾಡ್ಬಿಡ್ತೀವಿ ಸರ್. ಎಷ್ಟು kg ಬರುತ್ತೆ ಸರ್ 3.5 ತಿಂಗಳು? 3.5 ತಿಂಗಳಿಗೆ ಹುಂಜ ಬಂದು 1 kg ಬರ್ತದೆ ಸರ್. ಏಟ ಬಂದು 800-900 ಬರ್ತದೆ ಸರ್. ಅಷ್ಟು ಸೇಲ್ ಮಾಡ್ಬಿಡ್ತೀವಿ ಸರ್. ಸರ್ ಇದಕ್ಕೆ ನೀವು ಏನೆಲ್ಲ ಫೀಡ್ ಕೊಡ್ತೀರಾ ಸರ್? ನಾವು ಇದಕ್ಕೆ ಸಹ ಸುಗುಣ ಫೀಡ್ನೇ ಕೊಡ್ತೀವಿ ಸರ್. ಅದಕ್ಕೆ ಮಿಕ್ಸ್ಗ 1.5 ತಿಂಗಳ ಗಂಟ ಫುಲ್ ಫೀಡೇ ಕೊಡ್ತೀವಿ. 1.5 ತಿಂಗಳು 2 ತಿಂಗಳು ಆದ್ಮೇಲೆ ಸರ್ ಒಂದು ಸ್ವಲ್ಪ ಮುಗಿಸೊಂದೊಳ ಮಿಕ್ಸು ಈ ಥರ ಮಾಡಿ ಕೊಡ್ತೀವಿ ಸರ್. ಸರ್ ನೀವು ಹೊರಗಡೆ ಬಿಡ್ತೀರಾ ಸರ್ ಕೋಳಿ? ಹೊರಗಡೆ ಡೈಲಿ 6 ಗಂಟೆಗೆ ಬಿಡ್ತೀವಿ ಸರ್. 6 ಗಂಟೆಗೆ ಬಿಟ್ಟು 10 ಗಂಟೆ ಒಳಗಡೆ ಕೊಟ್ಬಿಡ್ತೀವಿ ಸರ್. ಈ ಬಿಸಿಲಿದ್ದಾಗ ಸರ್, ಬಿಸಿಲಿಲ್ಲ ಅಂದ್ರೆ ಅತಿ ಮೋಡ ಗಿಡ 5 ಸಂಜೆ ಗಂಟೆ ಹೊರಗಡೆ ಮೇಯಿಸ್ತೀವಿ ಸರ್. ನಾವು ಹೊರಗಡೆ ಫುಲ್ ಮೇಯಿಸ್ತೀವಿ ಸರ್. ಸೊ ಹೊರಗಡೆ ಮೇಸಾಣಿಕೆ ಮಾಡೋದಕ್ಕೂ ಒಳಗಡೆ ಮೇಸಾಣಿಕೆ ಮಾಡೋದು ಸರ್? ಒಳಗಡೆ ಮೇಯಿಸ್ರ ಸರ್ ಬ್ಯಾಗ್ನ ಕೋಳಿ ಬರ್ತದೆ ಸರ್. ಹೊರಗಡೆ ಮೇಯಿಸ್ರ 1 ತಿಂಗಳು ಲೇಟ್ ಆಯ್ತದ ಅಷ್ಟೇ. 1 ತಿಂಗಳು ಲೇಟ್ ಆಯ್ತದ. ಒಳಗಡೆ ಮೇಯಿಸಿ ಫುಡ್ ಹಾಕಿದ ಮೇಯಿಸಿದಾಗ 1 ತಿಂಗಳು ಮುಂಚಿತವಾಗಿ ಬರ್ತದೆ ಸರ್. ಈಗ 5 ತಿಂಗಳು ತಕ್ಕತ್ತ ಸರ್ ಅದು ಹೊರಗಡೆ ಬಿಟ್ಟಾಗ 4 ತಿಂಗಳು 3 ತಿಂಗಳು 4 ತಿಂಗಳಿಗೆಲ್ಲ ಕೋಳಿ ಮಾರಾಟ ಮಾಡ್ಬೋದು ಸರ್ ನಾವು. ಈಗ ನಾವು ರಾಗಿ ಪೈರೆಲ್ಲ ಬೆಳೆಸಿದ್ದೀವಿ. ಆ ರಾಗಿ ಪೈರೆಲ್ಲ ಮೇಯಿಸಿ ಇದು ಮಾಡಿ ಎಲ್ಲನೂ ಮೇಯ್ಕತ್ತ ಸರ್. ವೇಸ್ಟ್ ರಾಗಿ ತಂದು ವೇಸ್ಟ್ ಆಗಿ ಸುರಿತೀವಿ. ಅದಕ್ಕೆ ನೀರು ಬಿಡ್ತೀವಿ ಸರ್. ನೀರು ಬಿಟ್ಟು ಎಲ್ಲ ಬೆಳೆದಿರ್ತ ಅದರಲ್ಲಿ ಚಿಟ್ಟ ಪಟ್ಟ ಹುಳ ಪಳ ಎಲ್ಲನೂ ಮಾಡ್ತೀವಿ ಸರ್. ನೀವು 3 ವರ್ಷದಿಂದ ಸಾಕಾಣಿಕೆ ಮಾಡ್ತಾ ಇದ್ದೀರಲ್ಲ, ಎಷ್ಟು ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಸರ್? ನಾನು 600 ಕೋಳಿ ಸರ್ 2 ಬ್ಯಾಚ್ ಮಾಡ್ಕೊತೀನಿ ಸರ್. ಒಂದು ಬ್ಯಾಚು ಖಾಲಿ ಆಯಿತು ಅಂದ್ರೆ ಇನ್ನೊಂದು ಬ್ಯಾಚ್ ತರ್ಸ್ಕೊಳ್ತೀನಿ ಸರ್. ಈ ಬ್ಯಾಚ್ ಖಾಲಿ ಆಯಿತು ಅಂದ್ರೆ ಆ ಬ್ಯಾಚ್ ಇಲ್ಲಿ ಬಿಡ್ತೀನಿ ಸರ್. ಇವನ್ನ ಪುನಃ ಸಣ್ಣ ಮರಿ ಅಲ್ಲಿಗೆ ಹಾಕ್ತೀನಿ ಸರ್. ಒಂದು ಬ್ಯಾಚ್ ಖಾಲಿ ಆಯಿತು, ಇನ್ನೊಂದು ಬ್ಯಾಚ್ ಬರ್ತಿರ್ಬೇಕು ಸರ್. ಆ ಥರ ಮಾಡ್ತೀವಿ. ಎನಿ ಟೈಮ್ ಕೋಳಿ ನಮ್ಮ ತವ ಇದ್ದಾಗ ಮಾಡ್ಕೊತೀವಿ ಸರ್. ಒಂದು ಬ್ಯಾಚಲ್ಲಿ ಎಷ್ಟು ಕೋಳಿ ಇರುತ್ತೆ ಸರ್? 600 ಕೋಳಿ ಇರುತ್ತೆ ಸರ್. 600 ಕೋಳಿ. ಹಾಂ.
ಸರ್ ನೀವು ಇದಕ್ಕೆ ಮಾರ್ಕೆಟಿಂಗ್ ಎಲ್ಲ ಯಾವ ಥರ ಮಾಡ್ತಾ ಇದ್ದೀರಾ ಸರ್? ಮಾರ್ಕೆಟಿಂಗು ಇಲ್ಲಿ ಬಂದು ಸಹ 270 ರೂಪಾಯಿಗ ಇಲ್ಲಿ ಲೋಕಲ್ನವರೆಲ್ಲ ಬಂದು ತಗೋತಾರೆ ಸರ್. 1 kg 270 ರೂಪಾಯಿ ಮಾಡ್ತಾ ಇದ್ದೀವಿ. ಇಲ್ಲೇ ನಮ್ಮ ಅಮ್ಮಚಡಿಯವರು ಇಲ್ಲೇವರೇ ಬಂದು ತಗೋತಾರೆ ಸರ್. ಇನ್ನು ಪೀಸ್ ಲೆಕ್ಕದಲ್ಲಿ ಬೇಕು ಅಂದ್ರೆ ಈ ಸುತ್ತಮುತ್ತ ಸಿದ್ದೇನ್ಪುರ, ಬ್ಯಾಡ್ಮುಳ್ಳು, ಚಿಕ್ಕಮೋಳ ಇಲ್ಲಿ ಎಲ್ಲ ಸುತ್ತಮುತ್ತ ಇರೋ ಹಳ್ಳಿಗಳೆಲ್ಲ ಬಂದು ಸೇರಾಯ್ತು ಸರ್. ಮೊಟ್ಟೆಗೂ ಮಾಡ್ತಾ ಇದ್ದೀರಾ ಸರ್? ಮೊಟ್ಟೆಗೂ ಬಂದು ತಗೋತಾರೆ ಸರ್. ಮೊಟ್ಟೆ ಇಕ್ಸಾಕ್ಬೇಕು ಅಂದ್ಬಿಟ್ಟು ತೆರಕಲೆ ಮೀನು ಬರ್ತಾರ, ಕೊಳಗಾಲದಿಂದ ಬರ್ತಾರ, ಬೇರೆ ಬೇರೆ ಕಡೆಯಿಂದೆಲ್ಲ ಬಂದು ಮೊಟ್ಟೆಗೂ ತಗೊಂಡು ಹೋಗ್ತಾರೆ. ಆದರೆ ನಾವು ಜಾಸ್ತಿ ಮೊಟ್ಟೆ ಇಕ್ಸಕ್ಕೆ ನಾವು ಇದು ಮಾಡಲ್ಲ ಸರ್. ಬೇಕು ಅಂದ್ರೆ ಒಂದು 8-10 ಕೋಳಿ ಬಿಟ್ಕೊಂಡಿದ್ದೀವಿ, ಅದನ್ನು ಸೇಲ್ ಮಾಡ್ತೀವಿ ಬೇಕು ಅಂತ ಕೇಳಿದವ್ರಿಗೆ. ಇನ್ನು ಬರೀ ಮೊಟ್ಟೆಗೆ ಅಂದ್ಬಿಟ್ಟು ಅಲ್ಲ ಸರ್, ಸೇಲ್ ಮಾಡ್ಬಿಡ್ತೀವಿ ಸರ್ ನಾವು ಕೋಳಿಗಳನ್ನ. ಸರ್ ಈಗ ನೀವು ಇದರಲ್ಲಿ ಲಾಭದಾಯಕ ಅನಿಸಿದೆಯಾ ಸರ್ ನಿಮಗೆ? ಲಾಭದಾಯಕವಲ್ಲ ಸರ್. ಲಾಭ ಇದ್ದಕ್ಕೆ ಸರ್ ನಾವು ಮಾಡ್ತಿರೋದು ನಿಲ್ಲಿಸ್ಬಿಡ್ಬೇಕಾದ ಸರ್. ಸ್ಟಾರ್ಟಿಂಗಲ್ಲಿ ಬಂದು ನಮ್ಗೆ ಲಾಸ್ ಆಗ್ಬಿಡ್ತು. ಒಂದು ಬ್ಯಾಚ್ಲಿ ಸುಮಾರು ಪರವಾಗಿಲ್ಲ ನಮ್ಮ ಮಟ್ಟಕ್ಕೆ ಆಯ್ತು ಸರ್. ಓಕೆ ಸರ್. ಸರ್ ಈಗ ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ಸರ್ 600 ಕೋಳಿ? ಸರ್ ಈಗ 600 ಕೋಳಿಗೆ ತಿಂಗಳಿಗೆ 1,00,000 ರೂಪಾಯಿ 1,10,000 ರೂಪಾಯಿ ಬೀಳುತ್ತೆ ಸರ್. ಕೋಳಿ ತಂದದು ಮೆಡಿಸಿನ್ ಗಿಡಿಸಿನ್ ಎಲ್ಲ ಚಾರ್ಜ್ ಎಲ್ಲ ಸೇರಿ ಒಂದು ಹೊತ್ತು ಗಂಟೆ ಸಿಕ್ಕುತ್ತೆ ಸರ್. ಸೇಲ್ ಮಾಡಿದಾಗ ಒಂದು 40 ಒಂದು 50 ಗಂಟೆ ಆಯ್ತು ಸರ್. ಒಂದೊಂದು ಬ್ಯಾಚ್ಗೆ 40-50 ಈ ಥರ ಸಿಗ್ತದೆ ಸರ್. ಚೆನ್ನಾಗಿ ಬೆಳವಣಿಗೆ ಬರ್ತದೆ ಸರ್. ಅದು ನಮ್ಮಲ್ಲಿರೋದು ಸರ್. ನಾವು ಚೆನ್ನಾಗಿ ಅದನ್ನು ಫುಡ್ ಹಾಕಿ ಚೆನ್ನಾಗಿ ಹೆಚ್ಚು ನೋಡ್ಕೊಂಡು, ಈಗ ನಮ್ಮ ಅತ್ತೆ ನಮ್ಮ ಮಾವ ಇಲ್ಲಿ ಟೀಮ್ ಇಲ್ಲಿ ಇರ್ತಾರೆ, ಅವ್ರು ಚೆನ್ನಾಗಿ ನೋಡ್ಕೋತಾರೆ ಸರ್. ದಿನಕ್ಕೆ ಎಷ್ಟು ಗಂಟೆ ಸಮಯ ಇಲ್ಲಿ ಕೊಡ್ತೀರಾ ಸರ್? ಸರ್ ಇದಕ್ಕೆ ಏನು ಸ್ವಲ್ಪ ಬೆಳಿಗ್ಗೆ 1 ಟೈಮ್, ಸಾಯಂಕಾಲ 1 ಟೈಮ್ 2 ಟೈಮ್ ಮೇವು ಹಾಕೊಂಡ್ರೆ ಪ್ಲಸ್ ಸರ್. 2 ಟೈಮ್ ಮೇವು ಹಾಕೊಂಡ್ರೆ ಏನು ಸರ್. ನೀರು ಈಗ ಬೇಸ್ಗೆ ಟೈಮು ನೀರು ಜಾಸ್ತಿ ತಕ್ಕತ್ತ, ನಾವು ಡ್ರಿಪ್ ಮಾಡಿಸಿಲ್ಲ, ಗಳಿಗೂ ನೀರು ಹಾಕಬೇಕು. ಬೇಸ್ಗೆ ಟೈಮು ಸ್ವಲ್ಪ ನೀರು ಜಾಸ್ತಿ ತಕ್ಕತ್ತ. ಇದು ಸಹ ಒಂದು ಅರ್ಧ kg ಬರುತ್ತೆ ಸರ್. ಈಗ ಎಷ್ಟು ತಿಂಗಳಾಗಿದೆ ಸರ್ ಇದು? ಈಗ 2 ತಿಂಗಳ ಮೇಲೆ 10 ದಿನ ಆಗಲ್ಲ ಸರ್. 3.5 ತಿಂಗಳಿಗೆ 4 ತಿಂಗಳಿಗೆ ಒಂದು ಕಾಲು kg ಬರ್ತದೆ ಸರ್. ಇದು ಕೋಳಿ 1/4 kg ಬರ್ತದೆ ಸರ್. ಇವಾಗ ಮೇಯಿಸ್ತೀವಲ್ಲ ಅದೇ ಥರ ಮೇಯಿಸ್ಕೊಂಡು ಹೋದ್ರೆ 1/4 kg ಮೇಯಿಸ್ತೀವಿ ಸರ್. ನಾವು ಮೇಯಿಸ್ತೀವಿ ಕಂಡೀಷನ್ ಆಗುವೆ. ನಾವು ಮೇವು ಇದು ಮಾಡಲ್ಲ. ಮೈಸೂರಿಂದ ಮೇವು ತಗೊಂಬಂದು ನಾವು ಮೇಯಿಸ್ತೀವಿ ಸರ್. ತಿಂಗಳ ಮೇಲೆ ಆಗಬೇಕು ಸರ್. ಆವಾಗ ಡೆವಲಪ್ ಚೆನ್ನಾಗಿರುತ್ತೆ ಸರ್. ಕೋಳಿ ಇನ್ನೂ ಚೆನ್ನಾಗಿ ಗ್ರೋತ್ ಆಗಿ ಚೆನ್ನಾಗಿ ಬರ್ತದೆ ಸರ್. ಸರ್ ಹೈಯೆಸ್ಟ್ ಅಂದರೆ ಎಷ್ಟು kg ತೂಕ ಬರುತ್ತೆ ಸರ್ ಇದು? ಹೈಯೆಸ್ಟು ಸರ್ ನಾನು 1/4 kg ಲಾಸ್ಟು ಸರ್. ಅದ್ರ ಮೇಲೆ ಹೈಯೆಸ್ಟಾಗಿ ನಾನು ಇದು ಮಾಡೋದು ಸರ್. ಮೇವು ತಡೆಯೋಕ್ಕಾಗಲ್ಲ ನಮ್ಗೆ. ಬ್ಯಾಚ್ ನೀನು ಬತ್ತಿರಬೇಕು ಸರ್. ನಂಗೆ ಆಗ ಸರಿಯಾಗೋದು ಒಂದು ಬ್ಯಾಚ್ ಹೋಯ್ತಿರ್ಬೇಕು, ಇನ್ನೊಂದು ಬ್ಯಾಚ್ ಬತ್ತಿರಬೇಕು ಸರ್. ಅದು ಇದು ಬತ್ತ ಸರ್ 3 kg 4 kg ಗಂಟೆ ನೋಡಿ. ಅಲ್ಲಿ ನೋಡಿದ್ರಲ್ಲ ದಪ್ಪ ಕೋಳಿಗಳವಲ್ಲ, ಅವು 2 kg 2.5 kg ಈ ಥರ ಬತ್ತವ. ಅಲ್ಲಿ ಗಂಟ ನಾವು ಮೇವು ಸಾಕಣೆ ಮಾಡೋಕ್ಕಾಗಲ್ಲ. ನಾವೇನು ಮಾಡ್ತೀವಪ್ಪ ಅಂದ್ರೆ 1/4 kg ಬಂತಂದಲೇ ಕೋಳಿ ಸೇರ್ ಮಾಡ್ಬಿಡ್ತೀವಿ. ಆಮ್ಯಾಕಿದು ಇಷ್ಟು ಕೋಳಿನ ಸಾಕಾಗಲ್ಲ ಸರ್. ಒಂದಕ್ಕೊಂದು ಕಚಡ ಶುರು ಮಾಡ್ಬಿಡ್ತಾವ, ಜಾಗ ಇರಲ್ಲ, ವಿಸಲುವಾಗ ಹಿಂಸೆ ಆಯ್ತು. ಪುನಃ ಮತ್ತೆ ಇನ್ನೊಂದು ಬ್ಯಾಚ್ ಮಾಡಬೇಕಲ್ಲ ನಾವು. ಅದಕ್ಕೇನು ಮಾಡ್ಬಿಡ್ತೀವಿ 1/4 kg ಬಂತು ಅಂದಲೇ ಕೊಡೋ ಶುರು ಮಾಡ್ಬಿಡ್ತೀವಿ ಸರ್. ಸರ್ ಇದಕ್ಕೇನು ವರ್ಷ ಪೂರ್ತಿ ಬೇಡಿಕೆ ಇರುತ್ತೆ ಸರ್ ಮಾರ್ಕೆಟ್? ವರ್ಷ ಪೂರ ಇರುತ್ತೆ ಸರ್ ಬೇಡಿಕೆ. ವರ್ಷ ಪೂರ ಇರುತ್ತೆ ಸರ್. ವರ್ಷ ಪೂರ ತಕ್ಕತ್ರ ಸರ್. ಸರ್ ನೀವೇ ಹೋಗಿ ಮಾರಾಟ ಮಾಡಬೇಕು ಆ ಥರದ್ದೇನು ಸಮಸ್ಯೆ? ನಾವೇನು ಮಾರಾಟಕ್ಕೆ ಎಲ್ಲಿಗೆ ಹೋಗಲ್ಲ ಸರ್. ಇಲ್ಲಿಗೆ ಬರ್ತಾರೆ ಸರ್. ಎಲ್ಲವೇ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ಸರ್. ಮೊದಲನೇ ವರ್ಷ ಮಾತ್ರ ಸಹ ಅನಿಸ್ತು ಸರ್ 1,000 ಕೋಳಿ ಹಾಕ್ಸ್ಬಿಟ್ಟು. ಮೊದಲನೇ ವರ್ಷ ಫಸ್ಟ್ ಸ್ಟಾರ್ಟಿಂಗು ಸಹ ನಮ್ಗೆ ಏನು ವಿಷಯನೇ ಗೊತ್ತಿಲ್ಲ. ಗೊತ್ತಿಲ್ಲದೆ ಮಾಡಿದ್ದು ನಮ್ಗೆ ಆಗ ಅನ್ನಿಸ್ಬಿಡ್ತು. ಬೇಡಕ್ಕ ಹೋಯ್ ಕಸ್ಬು ಲೆಕ್ಕಾಚಾರ ನಮ್ಮ ಮಟ್ಟಕ್ಕೆ ಆಯ್ತು ಸರ್. ನೆಕ್ಸ್ಟ್ನಿಂದ ಸಹ ನಮ್ಗೆ ತೊಂದರೆ ಇಲ್ಲ ಸರ್. ಚೆನ್ನಾಗಿ ಆಯ್ತಾ ಅದ, ಏನೂ ಪ್ರಾಬ್ಲಮ್ಮೇ ಇಲ್ಲ ಸರ್. ಸೊ ಈಗ ಮೈಸೂರು ನಾಟಿ ಕೋಳಿಗೆ ಹೋಲಿಸ್ಕೊಂಡ್ರೆ ಬೇರೆ ಕೋಳಿಗಳಿಗೆ ಇದು ಉತ್ತಮ ತಳಿನಾ ಸರ್? ಉತ್ತಮ ತಳಿ ಸರ್. ಇದು ತುಂಬ ಉತ್ತಮ ತಳಿ. ಮೈಸೂರು ನಾಟಿ ಸೂಪರ್ ಸರ್. ಸರ್ ಇದು ಕಾಲು ಸಣ್ಣ ಬರುತ್ತೆ ಸರ್. ಕಾಲು ಸಣ್ಣ ಬರುತ್ತೆ. ಅದರಿಂದ ಇದು ನಾಟಿಗೆ ಇದು ಸರ್. ನಾಟಿ ಕೋಳಿ ಲೆಕ್ಕನೇ ಬರ್ತದೆ ಸರ್. ಇದೇ ಕೋಳಿನ ತಗೊಂಡೋಗಿ ನಮ್ಮ ಮನೇಲಿ ಹಳ್ಳಿಗಳ್ಳಿ ನಾವು ಹೊರಗಡೆ ಬಿಟ್ಟು ಬೇಯಿಸ್ತ್ರ ಇದರಂಥ ಸೂಪರ್ ಕೋಳಿ ನಿಲ್ಲ ಸರ್. ಇದರಂಥ ಒರಿಜಿನಲ್ ಕೋಳಿ ನಿಲ್ಲ ಸರ್. ಅದರ ಫುಡ್ ಬ್ಯಾಗ್ ಮೇಯಿಸ್ತೀವಿ ನಾವು ಅಷ್ಟೇ, ಇನ್ನೇನು ಇಲ್ಲ. ಫುಡ್ ಹಾಕಿ ಮೇಯಿಸ್ತಿದ್ರೆ ಬ್ಯಾಗನ್ನು ಬರ್ತದೆ. ಅದೇ ಮನೇಲಿ ಬೇಯಿಸ್ತ್ರ 8-9 ತಿಂಗಳಿಗೆ ಕೋಳಿ ಬರ್ತದೆ ಸರ್. ಇದ್ರದಂಥ ಕೋಳಿ ನಿಲ್ಲ ಸರ್. ಅದೇ ಕೋಳಿ ಸರ್. ಮನೆಯಲ್ಲೇ ಮೇಯಿಸ್ತೀವಲ್ಲ ಅದೇ ಕೋಳಿ ಇದು ನಾಟಿ ಕೋಳಿ. ಸರ್ ಈಗ ನೀವು ಮರಿಗಳನ್ನ ಪರ್ಚೇಸ್ ಮಾಡಬೇಕಂದ್ರೆ ಎಲ್ಲಿಂದ ಪರ್ಚೇಸ್ ಮಾಡ್ತೀರಿ ಸರ್? ಮೈಸೂರು ನಾಟಿ ಅವ್ರಿಗೆ ಆಫೀಸ್ಗೆ ಫೋನ್ ಮಾಡ್ತೀವಿ ಸರ್. ಆಫೀಸ್ಗೆ ಫೋನ್ ಮಾಡಿ ನಾವು ಫಸ್ಟೇ 5,000 ಅಡ್ವಾನ್ಸ್ ಹಾಕತ್ತೀವಿ ಸರ್. ಅಡ್ವಾನ್ಸ್ ಹಾಕೊಂಡ್ಲಿ ಹಾಕಂದು ಇರಲಿ. ನಮ್ಗೆ ಜಾಸ್ತಿ ಇರ್ತು ಅಂದಾಗ ನಮ್ಗೆ ಮರಿ ಕಳಿಸ್ಕೊಡ್ತಾರೆ ಸರ್. ಅವ್ರು ಬುಕ್ ಮಾಡ್ಕೊಂಡು ಅಂದ್ರೆ ನಾವೇ ಹೋಗಿ ಎತ್ಕೊಬಂದ್ಬಿಡ್ತೀವಿ ಸರ್. 2 ತಿಂಗಳಿಗೆ ಒಂದು ಬ್ಯಾಚ್ ಆಗ್ತಾ ಇರ್ತಾರೆ ಸರ್ ಅವ್ರೆ. ನಾವಿವತ್ತು ಬ್ಯಾಚು ಇಲ್ಲ ಅದ ತೀರೋಯ್ತು ಅಂದಾಗ ಗೊತ್ತಾಯ್ತು ಸರ್. ಅವ್ರಿಗೆ ಫಸ್ಟೇ ಬರ್ಕೊಂಡಿರ್ತಾರೆ. 2 ತಿಂಗಳಿಗೆ ಒಂದು ಬ್ಯಾಚು, 2 ತಿಂಗಳಿಗೆ ಒಂದೊಂದು ಬ್ಯಾಚ್ ನಮಗೆ ಕೊಡ್ತಾ ಇರ್ತಾರೆ ಸರ್. ನಮಗೆ ಮಾತ್ರ ಮಿಸ್ಸೇ ಇಲ್ಲ ಸರ್.
ನಮ್ಗೆ ಅವರು ಕೋಳಿ ಮಾತ್ರ ಇಲ್ಲ ದಂಧೆ ಇಲ್ಲ ಸರ್. ಎಂತ 5-6 ರೂಪಾಯಿ ನಮ್ಗೆ ಕೋಳಿ ಮಾತ್ರ ಕೊಟ್ಟೆ ಕೊಡ್ತಾರೆ. ನಮ್ಮಿಲ್ಲಿ ಯಾರು ಕೊಡದೇವ್ರಿ ನಮ್ಮ ಹತ್ರ ಮಿಸ್ಸೇ ಇಲ್ಲ ಸರ್. ಸ್ಟಾರ್ಟಿಂಗ್ ಫೋನ್ ಮಾಡ್ಬಿಟ್ಟೆ ಸರ್, ನಿಮ್ಮ ಕಡೆ ನಾನು ಫಾರಮ್ ಮಾಡ್ತೀನಿ ಏನು ಮಾಡ್ತೀನಿ ಸರ್, ನಮ್ಮ ಗ್ಯಾರಂಟಿ ಮೇಲೆ ನೀವು ಫಾರಮ್ ಮಾಡಿ ನಾವು ಧೈರ್ಯವಾಗ ಕೋಳಿ ಕೊಡೋ ಜವಾಬ್ದಾರಿ ನಮ್ಮದು, ನೀವು ಯಾತಕ್ಕೂ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿದ್ರು ಸರ್. 1 ತಿಂಗಳಿಗೆ ಸಹ ಕೋಳಿ 1/4 kg ಬರ್ತದೆ ಸರ್. 2 ತಿಂಗಳಿಗೆ ಅರ್ಧ ಕೆ ಜಿ ಮೇಲೆ ಮೀರುತ್ತೆ ಸರ್. 3 ತಿಂಗಳಿಗೆ 3/4 kg 1 kg ದೈಕ್ ಮಾಡ್ಬಿಡು ಸರ್. 3.5 ತಿಂಗಳಿಗೆ 1/4 kg ಬರ್ತದೆ ಸರ್. ಕಂಟಿನ್ಯೂಸ್ ಆಗಿ ಅಷ್ಟು ಬರ್ತದೆ ಸರ್. ಸರ್ ನೀವು ಬೇರೆ ಏನೋ ಫೀಡ್ ಕೊಡ್ತಾ ಇಲ್ಲ? ಬೇಡ ಏನಿಲ್ಲ ಸರ್. ಇವಾಗ ಗೋದ್ರೇಜ್ ಕೊಡ್ತಾಯಿದ್ದೀನಿ ಸರ್. ಗೋದ್ರೇಜ್ ಬಿಟ್ಟು ಅದಕ್ಕೆ ಈಗ ಮಿಕ್ಸ್ ಆಗಿ ಮುಸ್ಕಿನ ಜೋಳ ನುಚ್ಚು ಕೊಡ್ತಾಯಿದ್ದೀನಿ ಸರ್. ಅದು ನೆಕ್ಸ್ಟ್ ಬ್ಯಾಚಿಂದ ಕೊಡ್ತಿರೋದು. ಹೋದ ಬ್ಯಾಚಿನಿಂದ ಒಂದು ಸ್ವಲ್ಪ ಮುಸ್ಕಿನ ಜೋಳ ನುಚ್ಚು ಕೊಡೋವು. ಸ್ವಲ್ಪ ಬ್ಯಾಚ್ಗೆ ಟೈಮು ಸಹ ಕೋಳಿ ಬ್ಯಾಗನ್ನು ಬರೋಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಫೀಡ್ನದು ಸ್ವಲ್ಪ ದುಡ್ಡು ಉಳಿತಾಯ ಆಗಲಿ ಅಂದ್ಬಿಟ್ಟು ಆ ಥರ ಮಾಡ್ತಾಯಿದ್ದೀನಿ ಸರ್. ಸರ್ ಈಗ ನೀವು ಹೊರಗಡೆ ಬಿಟ್ಟಾಗ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಆಗ ನಿಮ್ಗೆ ನಂಗೆ ಖರ್ಚು ನಂಗೆ ಕಡಿಮೆ ಆಗುತ್ತೆ ಸರ್? ಚಳಿಗಾಲದಲ್ಲ ಹೊರಗಡೆ ಬಿಟ್ಟರು ಏನಿಲ್ಲ ಸರ್. ಯಾವ ಟೈಮ್ ಹೊರಗಡೆ ಇಲ್ಲ, ಯಾವ ಟೈಮ್ ಬಿಟ್ರು ಏನಿಲ್ಲ ಸರ್. ಇದು ಮಳೆಗಾಲ ಆದ್ರೂ ಕೋಳಿಗೆ ತೊಂದರೆ ಬರೋಲ್ಲ, ಖರ್ಚು ಜಾಸ್ತಿ ಬರೋಲ್ಲ. ಎಷ್ಟು ಮೇಯ್ತು ಅಷ್ಟು ಮೇಯ್ತಾನೆ ಇರುತ್ತೆ ಸರ್. ಒಟ್ಲಿ ಮಳೆಗಾಲ ಬಂತು ಖರ್ಚು ಕಮ್ಮಿ ಆಯಿತು ಅನ್ನೋ ಲೆಕ್ಕಾಚಾರ ಬರಲ್ಲ ಸರ್. ಬೇಸ್ಗೆ ಬಂತು ಖರ್ಚು ಜಾಸ್ತಿ ಆಯಿತು ಅನ್ನೋ ಲೆಕ್ಕ ಬರೋಲ್ಲ. ಆಮೇಲೆ ಈ ಪಟ್ಟಿ ಬಿಸಿಲದ ಸಹ ಹೆಚ್ಚು ಕಮ್ಮಿ 37% ಡಿಗ್ರಿ ಬಿಸಿಲದ. ಈ ಬಿಸಿಲಿವೆ ಫಾರಮ್ ಕೋಳಿಗಳದ್ರೆಲ್ಲ ತೀರೋಗ್ಬಿಡ್ತಾವ. ನಮ್ಮ ಕೋಳಿಗಳು ಒಂದು ಕೋಳಿ ಏನಾಗಲ್ಲ ಸರ್. ಈ ಬಿಸಿಲಿಗೆ ಬಿಡ್ಬಿಡಿ ನೆಳ್ಳೆಳ್ಳು ನಿಂತ್ಕೊತಾವ ಅಷ್ಟೇ. ಮಳೆಗಾಲದಲ್ಲಿ ಮಳೆ ಉಯ್ಬಿಡು ಯಾವ ಜಾಕ್ ನಿಂತ್ಕೊತಾವ ಸರ್. ದಿಕ್ತಪ್ಪಿ ನಮ್ಮ ಊರಿಗೆ ಹೊರಗಡೆ ಹುಂಟೆ ಹೊಸಗಳು ಎತ್ಗೆರವೆ ಉಂಟೋದಾಗ ಅಲ್ಲೆಲ್ಲೆಲ್ಲಿ ಕೂತ್ಕೊಂಡಾಗ ಹೊರ್ತು ಕೋಳಿಗಳಿಗೆ ಏನು ಎಫೆಕ್ಟ್ ಆಗಲ್ಲ ಸರ್. ಸರ್ ಇವಕ್ಕೇನಾದ್ರು ರೋಗಗಳೇನಾದ್ರು ಬರುತ್ತೆ ಸರ್? ಬರ್ತದೆ ಸರ್. ಅದನ್ನೆಲ್ಲ ತಡೆಗಟ್ಟಬೇಕು ಸರ್ ನಾವು. ಬರ್ತದೆ ಸರ್. ವ್ಯಾಕ್ಸಿನೇಷನ್ ಎಲ್ಲ ಮಾಡ್ತೀವಿ ಸರ್ ನಾವು. ಕೋಳಿ ಫಾರಮ್ಗೆ ನೀರು ಹೊಡೆದು ಫುಲ್ಲು ಎಲ್ಲ ಕ್ಲೀನ್ ಮಾಡಿ 4 ತಿಂಗಳು 5 ತಿಂಗಳಿಗೆ ಅದಕ್ಕೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೆಲ್ಲ ತಗೊಂಬಂದು ಸುಳ್ಳು ಎರ್ಚಿ ಎಲ್ಲ ಮಾಡ್ತೀವಿ ಸರ್. ಎಲ್ಲ ಮಾಡಬೇಕು ಸರ್. ಅದನ್ನೆಲ್ಲ ನೀವೇ ಎಲ್ಲ ಮಾಡಿದೆ ಕೋಳಿ ಫಾರಮ್ಗೆ ಬಂದೇ ಬರ್ತದೆ ಸರ್. ಏನು ಪ್ರಾಬ್ಲಮ್ ಇಲ್ಲ ಸರ್. ಅದೊಂದು ರೋಗ ನಾವು ಸ್ವಲ್ಪ ತಡೆಗಟ್ಕೊಬಿಟ್ರೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಸರ್. ಇವು ಇಷ್ಟು ವರ್ಷ ಅನುಭವದಲ್ಲಿ ರೈತ ಮಾಡ್ಬೋದಾ ಸರ್? ಮಾಡ್ಬೋದು ಸರ್. ಆದ್ರೆ ಮಾಡ್ಬೋದು ಸರ್. ಜವಾಬ್ದಾರಿಯಾಗಿ ಮಾಡ್ಬೇಕು ಸರ್. ಈಗ ನಾವೆಲ್ಲೇ ಕೂತ್ಕೊಂಡು ನಾವು ಅಂಗಡಿಲಿ ಇರ್ತೀವಿ, ಚಿಲ್ಲರೆ ಅಂಗಡಿ ಮಡಿಕೊಂಡಿದ್ದೀವಿ, 4 ವೀಲರ್ ಮಡಿಕೊಂಡಿದ್ದೀವಿ. ಅಲ್ಲೋಗಿ ನಾವು ಕೂತ್ಕೊಂಡು ಕೋಳಿ ಸಾಕಿನಿ ಅಂದ್ರೆ ಕೋಳಿ ಬರಲ್ಲ ಸರ್. ನಮ್ಮ ಹತ್ರ ನಮ್ಮ ಇಲ್ಲಿ ಇತ್ಕೊಂಡು ಅದಕ್ಕೆ ತಕ್ಕಾಗ ಎಲ್ಲ ನೋಡ್ಕೊಂಡು ಹೋಗ್ತಿದ್ದಕ್ಕೆ ಎಲ್ಲ ಕೋಳಿ ಚೆನ್ನಾಗಿ ಸಾಕೋದು ನಾವು. ನಾವೆಲ್ಲೇ ಇತ್ಕೊಂಡು ಕೋಳಿ ಮೇಯ್ತೀವಿ ಕೋಳಿ ಮಾಡ್ತೀವಿ ಅಂದ್ರೆ ಬರಲ್ಲ ಸರ್. ಅದು ತಕ್ಕಾಗ ಅವರು ಇಲ್ಲೇ ಇತ್ಕೊಂಡು ಅವರು ಆ ಥರ ಮಾಡಿ ಕರೆಕ್ಟಾಗಿ ಕಂಟಿನ್ಯೂಸ್ ನೋಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸರ್. ಒಂದು ಪುಕ್ ಹೊಡೆದು ನೋಡ್ಕೋಬೇಕು, ಒಂದಕ್ಕೊಂದು ಕಚ್ಚಡೋದು ನೋಡ್ಕೋಬೇಕು, ಎಲ್ಲ ಪ್ರತಿಯೊಂದು ನೋಡ್ಕೊಂಡು ಅದನ್ನು ಗಮನಿಸ್ಕೋಬೇಕು. ಕೋಳಿ ಕಣ್ಣು ಬಂದಿದ್ದ, ಅದು ಪುಕ್ ಕೊಡತಾ ಇದ್ದ, ಅದು ಕಾಲಿಗೆ ಎಲ್ಲನೂ ಲೀಗವಾಗಿ ನೋಡ್ಕೊಂಡ್ರೆ ಅದನ್ನು ನೋಡ್ಕೊಂಡಿದ್ರೆ ಸರ್ವ್ ಮಾಡ್ಬೋದು ಸರ್. ಅದ್ರ ಪಡ್ಗದ ಮೇಯ್ತದೆ ನೀವಿಲ್ಲ ಅಂತಂದ್ಬಿಟ್ಟು ನಾವು ಕುಂತ್ಕೊಂಡ್ರೆ ಆಗಲ್ಲ ಸರ್. ಪ್ರತಿಯೊಂದು ಗಮನ ಮಾಡ್ಕೋಬೇಕು ಸರ್ ನಾವು. ಸರ್ ಇದು ಒಟ್ಟು ಎಷ್ಟು ಜಾಗದಲ್ಲಿ ನೀವು ಸರ್? ಈಗ 50 ಅಡಿ ಉದ್ದ 27 ಅಡಿ ಆಗಲ್ಲ ಸೆಡ್ಡು. ನಾವು ಹೊರಗಡೆ ಹೊಡೆಯೋದೆಲ್ಲ ಫುಲ್ಲು ರೌಂಡ್ ಆಫು ಕೋಳಿಗಳ ಬುಡಕ್ಕೆ ಮಾಡಿರೋದು ಸರ್ ನಾನು. ಕೋಳಿಗಳು ಆಚೆಗೆ ಹೋಗದಿದ್ದ ಮಟ್ಟಕ್ಕೆ ಕೋಳಿಗಳ ಬುಡಕ್ಕೆ ನಾನು ಮಾಡಿರೋದು ಸರ್. ಸರ್ ಈಗ ನೀವು 600 ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಲ್ಲ ಒಂದೊಂದು ಬ್ಯಾಚಲ್ಲಿ, ಒಂದು ಬ್ಯಾಚಿಂದ ಅಂದಾಜು ಎಷ್ಟು ಲಾಭ ತೆಗಿಬೋದು ಸರ್? ಸರ್ 600 ಕೋಳಿಲಿ ಒಂದು ಬ್ಯಾಚ್ಗೆ 40,000 to 50,000 ಲಾಭ ಸಿಗುತ್ತೆ ಸರ್. ಚೆನ್ನಾಗಿ ಮೇಯಿಸಿ ನಾವು ಚೆನ್ನಾಗಿ ಯಾವುದೇ ಇರ್ತಾರೋ ರೋಗ ಪಾಗ ಯಾವುದು ಇಲ್ಲ ಅಂತಂದ್ರೆ 3.5 ತಿಂಗಳು 4 ತಿಂಗಳು ಕೋಳಿ ಮೇಯಿಸ್ತಾರೆ 40,000 to 50,000 ಲಾಭ ಸಿಗುತ್ತೆ ಸರ್. ಇಲ್ಲಿರೋದು ಎಷ್ಟು ತಿಂಗಳ ಮರಿ ಸರ್ ಇದು? ಸರ್ ಇಲ್ಲದು 20 ದಿನ ಮರಿ ಸರ್. ಓಕೆ. ಎಷ್ಟು ತಿಂಗಳುಗಳ ಕಾಲ ಇಲ್ಲಿ ಸಾಕಾಣಿಕೆ ಮಾಡ್ಬಿಟ್ಟು ಆ ಕಡೆ ಮಾಡ್ತೀವಿ? 22 ದಿನ 3 ಡ್ರಾಪ್ ನೀರು ತೊಂದ್ಮೇಲೆ 3 ದಿನ ಕಳೆದು ಆಚೆಗೆ ಬಿಡ್ಬಿಡ್ತೀವಿ ಸರ್. ಹೊರಗಡೆ ಆಚೆಗೆ ಬಿಡ್ತೀವಿ ಸರ್. ಒಂದಿನ ಮರಿ ತಗೊಂಬಂದು ಇಲ್ಲಿ ಸಾಕಾಣಿಕೆ ಒಂದಿನ ಮರಿ 0 ಮರಿ ತಗೊಂಬಂದು ಇಲ್ಲಿ ಸಾಕಾಣೆ ಮಾಡ್ತೀವಿ ಸರ್. ಈ ಥರ ಮಾಡ್ಕೊಂಡು ಇವಾಗ ಬಿಸಿಲು ಜಾಸ್ತಿ ಇದ್ದಾಗ ಎಲ್ಲ ಓಪನ್ ಮಾಡಿದ್ದೀವಿ. ಬಿಸಿಲು ಕಮ್ಮಿ ಮೋಡ ಪಡೋದಾಗ ಎಲ್ಲ ಫುಲ್ ಕವರ್ ಮಾಡಿಬಿಡ್ತೀವಿ ಸರ್. 30 ಡಿಗ್ರಿ ಒಳಗಿರಬೇಕು ಅಷ್ಟು ಲೆವೆಲ್ಲಿ ಇದು ಮಾಡ್ತೀವಿ ಸರ್ ಕಾವನ್ನ ಒಳಗಡೆ. ಓಕೆ ಸರ್, ಇಷ್ಟೊತ್ತು ನಮ್ಮ ಕೃಷಿಗಳ ಚಾನಲ್ ಜೊತೆ ಮಾತಾಡೋಕ್ಕೆ ಧನ್ಯವಾದ ಸರ್.